ದರ್ಶನ್ ಅಭಿಮಾನಿಗಳು ಮತ್ತು ನಟಿ ರಮ್ಯಾ ನಡುವೆ ಇನ್ಸ್ಟಾ ವಾರ್ ಮುಂದುವರೆದಿದೆ. ಸದ್ಯ ಈ ಒಂದು ವಾರ್ಗೆ ಈಗ ಕ್ರೇಜಿ ಕ್ವೀನ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಸ್ಯಾಂಡಲ್ವುಡ್ ಕ್ವೀನ್ ವರ್ಸಸ್ ಸ್ಯಾಂಡಲ್ವುಡ್ ಕ್ರೇಜಿ ಕ್ವೀನ್ ನಡುವೆ ಈ ಒಂದು ಇನ್ಸ್ಟಾ ವಾರ್ ನಡೀತಾ ಇದೆ. ದರ್ಶನ್ನ ಬೆಂಬಲಿಸಿ ರಮ್ಯಾಗೆ ಟಾಂಗ್ ಕೊಟ್ರ ರಕ್ಷಿತಾ ಗೊತ್ತಿಲ್ಲ, ಆ ತರದ್ದು ಒಂದು ಪೋಸ್ಟ್ ಹಾಕಿದ್ದಾರೆ. ಜನರ ಮಾನಸಿಕ ಆರೋಗ್ಯ ನೋಡೋಕ್ ಸಾಧ್ಯವಿಲ್ಲ, ದಯವಿಟ್ಟು ಯಾವಾಗ್ಲೂ ದಯೆಯಿಂದ ಇರಿ ಅಂತ ಪೋಸ್ಟ್ ಹಾಕಿದ್ದಾರೆ. ಅಂದ್ರೆ ಪ್ಲೀಸ್ ಬಿ ಕೈಂಡ್ ಅಂತ. ಮೋಹಕ ತಾರೆ ರಮ್ಯಾ ಅಭಿಮಾನಿಗಳಿಗೂ ಕೂಡ ಸಂದೇಶವನ್ನ ಕೊಟ್ರ. ಹಾಗಾದ್ರೆ ಕನಿಷ್ಠ ಸಭ್ಯತೆ ಇರಲಿ ಅಂತ ಫ್ಯಾನ್ಸ್ಗೂ ಕಿವಿ ಮಾತು ಹೇಳಿದ್ರ ಗೊತ್ತಿಲ್ಲ. ಅದನ್ನ ಯಾವ ಆಯಾಮದಲ್ಲಿ ನೋಡ್ಬೇಕು ಅಂತ. ಯಾಕಂತಂದ್ರೆ ಇಲ್ಲಿ ರಮ್ಯಾ ಅವ್ರಿಗೆ ಟಾಂಟ್ ಮಾಡಿದ್ರ ಅಥವಾ ದರ್ಶನ್ ಅಭಿಮಾನಿಗಳಿಗೆ ಹೇಳಿರೋದ, ಅದು ಒಂದು ಸ್ವಲ್ಪ ಸಭ್ಯತೆ ಇರಲಿ ನೋಡ್ಕೊಂಡು ಕಮೆಂಟ್ಗಳ ಹಾಕಿ. ಯಾಕಂದ್ರೆ ಒಂದ್ ಕಡೆ ರಮ್ಯಾ ಅವರನ್ನ ಟ್ರೋಲ್ ಮಾಡ್ತಾ ಇದ್ದಾರೆ, ಅಷ್ಟು ಅಸಭ್ಯವಾದಂಥ ಅಶ್ಲೀಲ ಪದಗಳನ್ನು ಬಳಸ್ಕೊಂಡು ಕೆಟ್ಟದಾಗಿ ಕಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ. ಕಳೆದ 2-3 ದಿನಗಳಿಂದ ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆಗುತ್ತೆ, ಆ ಸಂದರ್ಭದಲ್ಲಿ ಒಂದಷ್ಟು ಅಭಿಪ್ರಾಯಗಳನ್ನು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸುತ್ತೆ. ಹೈಕೋರ್ಟ್ ಮಾಡಿದಂಥ ತಪ್ಪು ನಾವು ಮಾಡಲ್ಲ. ಆಮೇಲೆ ಈಗ 10 ದಿನಗಳ ಕಾಲ ಆದ ನಂತರದಲ್ಲಿ ಆದೇಶವನ್ನು ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ಒಂದು ಕಡೆ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿ ನಟಿ ರಮ್ಯಾ ಅವರು ಒಂದು ಪೋಸ್ಟನ್ನು ಹಾಕಿರ್ತಾರೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಅವರ ಕುಟುಂಬದ ಪರವಾಗಿ ಧ್ವನಿ ಎತ್ತುತ್ತಾರೆ. ಇದು ಒಂದು ಕಡೆ ಆದರೆ ಅವರು ಯಾವಾಗ ಆ ವಿಚಾರ ಹೇಳ್ತಾರೆ, ಅಲ್ಲಿಂದಲೂ ಕೂಡ ಅವರಿಗೆ ಕೆಟ್ಟ ಮೆಸೇಜ್ಗಳು ಬರ್ತಾ ಇದೆ. ಆಮೇಲೆ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ, ಟ್ರೋಲ್ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮೊನ್ನೆ ಒಂದು ಪೋಸ್ಟ್ ಹಾಕ್ತಾರೆ ಮತ್ತೆ ರಮ್ಯಾ ಅವರು. ಅದಾದಮೇಲೆ ಈಗ ಒಂದು ಕಡೆ ರಮ್ಯಾ ಮತ್ತು ದರ್ಶನ್ ಅಭಿಮಾನಿಗಳ ನಡುವೆ ನಡೀತಾ ಇರುವಂಥ ಈ ಇನ್ಸ್ಟಾ ವಾರ್ಗೆ ಈಗ ರಕ್ಷಿತಾ ಅವರ ಎಂಟ್ರಿ ಆಗಿದೆ. ಆಮೇಲೆ ಜನರ ಮಾನಸಿಕ ಸ್ಥಿತಿ ಇದೆಯಲ್ಲ, ಈಗ ರಮ್ಯಾ ಅವ್ರು ಹೇಳಿರುವಂಥದ್ದು ಏನಂತಂದರೆ ದರ್ಶನ್ ಅಭಿಮಾನಿಗಳು ಸ್ತ್ರೀ ದ್ವೇಷದ ಮನಸ್ಥಿತಿಯನ್ನು ಹೊಂದಿದ್ದಾರೆ. ಆದರೆ ಅದೇ ವಿಚಾರವನ್ನು ಉಲ್ಲೇಖ ಮಾಡಿ ಜನರ ಮಾನಸಿಕ ಆರೋಗ್ಯ ನೋಡೋಕ್ಕೆ ಸಾಧ್ಯ ಇಲ್ಲ, ಒಂದು ಸ್ವಲ್ಪ ಸಭ್ಯತೆ ಇರಬೇಕು ಅನ್ನುವಂಥ ಪೋಸ್ಟನ್ನು ಹಾಕಿದ್ದಾರೆ ರಕ್ಷಿತಾ ಅವರು. ಇಲ್ಲಿ ಮೋಹಕ ತಾರೆಗೆ ರಕ್ಷಿತಾ ಪ್ರೇಮ್ ಅವರು ಟಾಂಗ್ ಕೊಟ್ರ ಅಥವಾ ಅಭಿಮಾನಿಗಳಿಗೆ ಹೇಳಿದಾರಾ, ಅದೊಂದು ಸ್ವಲ್ಪ ಗೊಂದಲ ಇದೆ. ಯಾಕಂತಂದರೆ ಹೇಳಿ ಕೇಳಿ ದರ್ಶನ್ ಬಗ್ಗೆ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದಂಥ ಆ್ಯಕ್ಟ್ರೆಸ್ ಇವರು, ಅವ್ರ ಜೊತೆಗೆ ಒಳ್ಳೆ ಒಡನಾಟ ಕೂಡ ಇದೆ. ಇದರ ಜೊತೆಗೆ ಅವರನ್ನು ಬೆಂಬಲಿಸಿ ಅವ್ರಿಗೆ ಸಪೋರ್ಟ್ ಮಾಡುವಂಥ ನಿಟ್ಟಿನಲ್ಲಿ ಏನಾದರೂ ಈ ಥರದ ಪೋಸ್ಟ್ ಹಾಕಿದ್ರೆ ಗೊತ್ತಿಲ್ಲ. ಬಟ್ ಆದರೆ ಅಭಿಮಾನಿಗಳು ಹಾಕ್ತಾ ಇರುವಂಥ ಕಮೆಂಟ್ಗಳೇನಿದೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ರಮ್ಯಾ ಅವರು ಯಾಕೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋದಕ್ಕೆ ಸಾಕ್ಷಿಗಳಿದೆ ನೋಡಿ. ಆಮೇಲೆ ರೇಣುಕಾಸ್ವಾಮಿಗೂ ನೀವು ಮಾಡ್ತಾ ಇರುವಂಥ ಮೆಸೇಜ್ಗೂ ಏನು ವ್ಯತ್ಯಾಸ ಇದೆ, ನಿಮ್ಮ ಮನಸ್ಥಿತಿ ಯಾಕೆ ಈ ಥರ ಇದೆ, ಆ ಮನಸ್ಥಿತಿ ಪದ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ. ರಕ್ಷಿತಾ ಅವ್ರು ಹಾಕಿರುವಂಥ ಪೋಸ್ಟು ಜನರ ಮಾನಸಿಕ ಆರೋಗ್ಯ ನೋಡೋದಕ್ಕೆ ಸಾಧ್ಯ ಇಲ್ಲ, ಕನಿಷ್ಠ ಸಭ್ಯತೆ ಇರಲಿ, ಒಂದು ಸ್ವಲ್ಪ ಬಿ ಕೈಂಡ್ ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಪೋಸ್ಟ್ ಹಾಕಿದ್ದಾರೆ. ಇದು ಒಂದು ಕಡೆ ಈಗ ಇನ್ಸ್ಟಾ ವಾರ್ ಏನಿದೆ ಸದ್ಯಕ್ಕೆ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆಮೇಲೆ ಹೇಳಿ ಕೇಳಿ ನಟಿ ರಮ್ಯಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಆ್ಯಕ್ಟಿವ್ ಆಗಿರ್ತಾರೆ. ಯಾವುದೇ ಥರದಾದಂಥ ವಿಚಾರ ಇದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಅವರ ವೈಯಕ್ತಿಕ ಅನಿಸಿಕೆ ಅಭಿಪ್ರಾಯ ಏನಿರುತ್ತೆ ಅದನ್ನು ಅವರು ಹೇಳ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾ ಮೂಲಕ. ಸಾಮಾಜಿಕ ಜಾಲತಾಣಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಅನೇಕ ಪೋಸ್ಟ್ಗಳನ್ನು ಹಾಕಿರುವಂಥ ಉದಾಹರಣೆ ಇದೆ. ಅದೇ ಥರ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆದಂಥ ಸಂದರ್ಭದಲ್ಲಿ ಕೂಡ ಈ ವಿಚಾರವನ್ನು ಉಲ್ಲೇಖ ಮಾಡಿ ಸುಪ್ರೀಂ ಕೋರ್ಟ್ ಮೇಲೆ ನಮಗೆ ಭರವಸೆ ಇದೆ, ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗುತ್ತೆ ಅನ್ನುವಂಥ ನಂಬಿಕೆ ಇದೆ, ಆ ಭರವಸೆ ಈಡೇರುತ್ತೆ, ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಒಂದು ಪೋಸ್ಟ್ ಹಾಕ್ತಾರೆ. ಅದಾದ ನಂತರದಲ್ಲಿ ಶುರುವಾದಂತಹ ಈ ಇನ್ಸ್ಟಾ ವಾರ್ ಏನಿದೆ ಆ ಜುಗಲ್ಬಂದಿ ಜಿದ್ದಾಜಿದ್ದಿ ನಡೀತಾ ಇದೆ. ಒಂದು ಕಡೆ ಅವರು ಹಾಕ್ತಾ ಇರುವಂಥ ಕಮೆಂಟ್ಗಳನ್ನು ಸ್ಕ್ರೀನ್ಶಾಟ್ ತೆಗೆದು ಎಗೇನ್ ಅದನ್ನು ಸ್ಟೋರಿ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಈಗ ರಕ್ಷಿತಾ ಅವ್ರ ಎಂಟ್ರಿ ಕೊಟ್ಟಿರೋದು ಕೂಡ ಭಾರಿ ಚರ್ಚೆ ಗ್ರಾಸ ಆಗ್ತಾ ಇದೆ. ಯು ನೋ ವಾಟ್ ಐ ವುಡ್ ರಿಯಲಿ ಲೈಕ್ ಟು ಸಿ ಗೋ ವೈರಲ್ ಅಂತ ಹಾಕಿ ಬೇಸಿಕ್ ಹ್ಯೂಮನ್ ಡೀಸೆನ್ಸಿ, ಆಮೇಲೆ ಸ್ವಲ್ಪ ಸಭ್ಯತೆ ಇರಬೇಕು, ಒಂದು ಸ್ವಲ್ಪ ದಯೆಯಿಂದ ಇರಿ ಅಂತ. ಯು ಕಾಂಟ್ ಸಿ ಮೆಂಟಲ್ ಹೆಲ್ತ್ ಅಂತೇಳಿ ಅಂತ. ಯಾಕಂತಂದರೆ ಅವರು ಮಾನಸಿಕ ವಿಚಾರವಾಗಿ ಮಾತನಾಡಿದರು. ಅಂದರೆ ಅವ್ರ ಮನಸ್ಥಿತಿ ಹೇಗಿದೆ, ಮೈಂಡ್ಸೆಟ್ ಹೇಗಿದೆ, ಈ ಥರದ ಮೈಂಡ್ಸೆಟ್ಟಿಂದನೇ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಕೊಲೆ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಆಮೇಲೆ ಇದು ಎಷ್ಟರ ಮಟ್ಟಿಗೆ ಸರಿ, ಏನು ಡಿಫ್ರೆನ್ಸ್ ಏನು ನಿಮಗೂ ಅವರಿಗೂ. ರೇಣುಕಾಸ್ವಾಮಿದು ಅದೇ ಥರದ ಮನಸ್ಥಿತಿ ಇತ್ತು, ಹಾಗಾಗಿ ಆತನನ್ನು ಕೊಲೆ ಮಾಡಿದ್ರು. ಈಗ ನೀವು ಕೂಡ ಅದೇ ರೀತಿಯಲ್ಲಿ ಮೆಸೇಜ್ಗಳನ್ನು ಕಮೆಂಟ್ಗಳನ್ನು ಹಾಕ್ತಾ ಇದ್ದೀರಾ, ಟ್ರೋಲ್ ಮಾಡ್ತಾ ಇದ್ದೀರಾ. ಇಂತಹ ಟ್ರೋಲ್ಗಳಿಂದ ಆಮೇಲೆ ಇನ್ನೊಂದು ರಮ್ಯಾ ಅವ್ರು ಹೇಳ್ತಾ ಇರೋವಂಥದ್ದು, ಈಗ ಹೇಳಿ ಕೇಳಿ ರಮ್ಯಾ ಅವರು ನಟಿ, ಆಮೇಲೆ ಮಾಜಿ ಸಂಸದೆ, ಅದರ ಜೊತೆಗೆ ನೇಮು ಫೇಮು ಇರುವಂಥ ಒಬ್ಬ ವ್ಯಕ್ತಿ, ಹೈ ಪ್ರೊಫೈಲ್ ವ್ಯಕ್ತಿಯವರು. ಅಂಥ ವ್ಯಕ್ತಿಗೇ ಬಿಡ್ತಾ ಇಲ್ಲ
ಅಷ್ಟರ ಮಟ್ಟಿಗೆ ಚೀಪ್ ಲೆವೆಲಲ್ಲಿ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಅವ್ರ ಮನಸ್ಥಿತಿ ಎಂಥದಂತ ಗೊತ್ತಾಗ್ತಾ ಇದೆ ಅಂತ. ಇನ್ನು ನಾರ್ಮಲ್ ಆಗಿರೋವಂಥವ್ರ ಕತೆ ಏನು? ಇದು ಈಗ ಒಂದು ಕಡೆ ವ್ಯಾಪಕವಾದಂಥ ಚರ್ಚೆಗೆ ಕಾರಣ ಆಗ್ತಾ ಇದೆ. ನೋಡಿ, ರಮ್ಯಾಗೆ ವಿಜಯಲಕ್ಷ್ಮಿ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಇಂಡೈರೆಕ್ಟ್ ಆಗಿ ಮೂರ್ಖರನ್ನ ಅವರ ಮಾತಿನಿಂದ ಗುರುತಿಸಬಹುದು, ಬುದ್ಧಿವಂತರನ್ನ ಮೌನದಿಂದ ಗುರುತಿಸಬಹುದು. ನಟಿ ರಮ್ಯಾಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಈಗ ಮೂರ್ಖರು ಅಂತ ಹೇಗೆ ಗೊತ್ತಾಗುತ್ತೆ? ಅವ್ರು ಆಡುವಂಥ ಮಾತುಗಳಿಂದ ಗೊತ್ತಾಗುತ್ತೆ. ಬುದ್ಧಿವಂತರು ಅಂತ ಹೇಗೆ ಗೊತ್ತಾಗುತ್ತೆ? ಅದು ಮೌನದಿಂದ ಗೊತ್ತಾಗುತ್ತೆ. ಮೌನದಿಂದ ಗುರುತಿಸಬಹುದು ಬುದ್ಧಿವಂತರು ಯಾರು, ಮೂರ್ಖರು ಯಾರು. ಈ ಮೂಲಕ ವಿಜಯಲಕ್ಷ್ಮಿ ಅವರು ಕೂಡ ಈಗ ಈ ಒಂದು ಇನ್ಸ್ಟಾ ವಾರ್ ಏನಿದೆ ಅದಕ್ಕೆ ಅವರೇ ಎಂಟ್ರಿ ಕೂಡ ಆಗಿದೆ. ಎಲ್ಲ ಒಂದು ಕಡೆ ಪರೋಕ್ಷವಾಗಿ ಇಂಡೈರೆಕ್ಟ್ ಆಗಿ ಕೌಂಟರ್ ಕೊಟ್ಟಿದ್ದಾರೆ. ಆಮೇಲೆ ರಕ್ಷಿತಾ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಪೋಸ್ಟ್ ಹಾಕಿದ್ದಾರೆ. ಆಮೇಲೆ ಇಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹೇಳ್ತಾ ಇರುವಂಥದ್ದು ಮೂರ್ಖರನ್ನ ಹೇಗೆ ಗುರುತಿಸಬೇಕು, ಹೇಗೆ ಗುರುತಿಸ್ಬೋದು, ನಾವು ಬುದ್ಧಿವಂತರು ಅಂತ ಹೇಗೆ ಗುರುತಿಸ್ತೀವಿ, ಆ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರ ಹೇಳೋದ್ರ ಮೂಲಕ ಪರೋಕ್ಷವಾಗಿ ರಮ್ಯಾಗೆ ಕೌಂಟರ್ ಕೊಡುವಂಥ ಕೆಲಸ ಆಗ್ತಾ ಇದೆ. ನೋಡಿ, ಒಂದು ಕಡೆ ರಮ್ಯಾ ಪರ ಧ್ವನಿ ಎತ್ತುತ್ತಾ ಇದ್ದಾರೆ ಕೆಲವರು. ಈಗ ರಮ್ಯಾ ಅವರು ಹೇಳಿರುವಂಥ ವಿಚಾರ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಆಮೇಲೆ ಈ ಥರದ ಮನಸ್ಥಿತಿ ಒಳ್ಳೆಯದಲ್ಲ. ಹೇಳಿ ಕೇಳಿ ಅವರಿಗೂ ಕೂಡ ಫ್ಯಾನ್ ಫಾಲೋವಿಂಗ್ ಇದೆ. ಅವರು ಕೂಡ ಅನೇಕವಾದಂಥ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ, ಎಲ್ಲರ ಹೃದಯದಲ್ಲಿ ಸ್ಥಾನ ಗೆದ್ದಿದ್ದಾರೆ. ಆದರೂ ಕೂಡ ಇನ್ಸ್ಟಾದಲ್ಲಿ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಈಗ ಸಂಚಲನ ಸೃಷ್ಟಿಸ್ತಾ ಇದೆ. ಆಮೇಲೆ ದರ್ಶನ್ ಅವರ ಪರವಾಗಿ ಮಾತಾಡಿದ್ರೆ ಫ್ಯಾನ್ಸ್ಗಳಿಗೆ ಖುಷಿ ಆಗುತ್ತೆ. ಬಟ್ ಅವ್ರ ಬಗ್ಗೆ ಸ್ವಲ್ಪ ಏನಾದರೂ ಈ ಥರದ್ದೆಲ್ಲ ನೆಗೆಟಿವ್ ವೇನಲ್ಲಿ ಏನಾದರೂ ಹೇಳಕ್ಕೆ ಹೊರಡಿದ್ರೆ ಅಭಿಮಾನಿಗಳಿಗೆ ಜಾಸ್ತಿ ಸಿಟ್ಟು ಬರುತ್ತೆ. ಅದರಲ್ಲಿ ದರ್ಶನ್ ಅವ್ರಿಗಿರುವಂಥ ಫ್ಯಾನ್ ಫಾಲೋಯಿಂಗ್ ಬಗ್ಗೆ ಎರಡು ಮಾತಿಲ್ಲ, ಅಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋಯಿಂಗ್ ಇದೆ. ಆಮೇಲೆ ರಮ್ಯಾ ಅವರು ಕೂಡ ಈಗ ಈ ವಿಚಾರವಾಗಿ ದರ್ಶನ್ ಅವರು ಕೂಡ ಮೌನ ಮುರಿಬೇಕು, ಮಾತನಾಡಬೇಕು, ಅಭಿಮಾನಿಗಳು ಸ್ವಲ್ಪ ಬುದ್ಧಿ ಹೇಳಬೇಕು. ಯಾಕಂತಂದರೆ ರೇಣುಕಾಸ್ವಾಮಿದ ಮನಸ್ಥಿತಿ ಹೇಗಿತ್ತು, ಈಗ ಆ ಕೊಲೆ ಆಗೋದಕ್ಕೆ ಕಾರಣನೇ ಆತನ ಮನಸ್ಥಿತಿ. ಆತ ಎಷ್ಟು ಬಾರಿ ಬ್ಲಾಕ್ ಮಾಡಿದ್ರೂ ಬೇರೆ ಬೇರೆ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಫೇಕ್ ಅಕೌಂಟ್ಗಳಿಂದ ಮೆಸೇಜ್ ಮಾಡ್ತಾ ಇದ್ದ, ಭಾಳ ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದ. ಅದೇ ವಿಚಾರಕ್ಕೇ ಆ ವಿಚಾರ ದರ್ಶನ್ ಅವರ ಗಮನಕ್ಕೆ ಬರುತ್ತೆ. ನಟ ದರ್ಶನ್ ಅವರು ಆತ ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ಯಾವ ಊರು ಎಲ್ಲ ತಿಳ್ಕೊಂಡು ಅಲ್ಲಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ. ಪಟ್ನಗೆರೆ ಶೆಡ್ಡಲ್ಲಿ ಹಲ್ಲೆ ಮಾಡ್ತಾರೆ. ಆಮೇಲೆ ಆತ ಸತ್ತು ಹೋಗ್ತಾನೆ. ಆ ಶವ ತಗೊಂಡು ಹೋಗಿ ಸುಮ್ನಳ್ಳಿ ಬ್ರಿಡ್ಜ್ ಹತ್ರ ಎಸಿತಾರೆ. ಅದಾದಮೇಲೆ ಇಲ್ಲಿವರೆಗೂ ಕೇಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಆಗಿದೆ ಅನ್ನುವಂಥದ್ದು ಕೂಡ ನಾವು ನೋಡಿದ್ದೀವಿ. ಮತ್ತೊಂದು ಕಡೆ ಈಗ ಈ ವಿಚಾರ, ಈ ಇನ್ಸ್ಟಾ ವಾರ್ ಏನಿದೆ ಅದು ಇಲ್ಲಿಗೆ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆಮೇಲೆ ಈಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಹಾಕಿರುವಂಥ ಪೋಸ್ಟ್ ಕೂಡ ತೋರಿಸ್ತಾ ಇದ್ದೀವಿ ನೋಡಿ. ಅವರು ಅದರಲ್ಲಿ ಅದೇ ಹೇಳಿರೋದು, ಮೂರ್ಖರನ್ನ ಹೇಗೆ ಗುರುತಿಸ್ಬೋದು, ಬುದ್ಧಿವಂತರನ್ನ ಹೇಗೆ ಗುರುತಿಸ್ಬೋದು. ಎಲ್ಲೋ ಒಂದು ಕಡೆ ಇಂಡೈರೆಕ್ಟಾಗಿ ಜಸ್ಟ್ ಈಗ ಒಂದು ಹಾಫ್ ಆನ್ ಅವರ್ ಹೇಗೋ ಹಾಕಿರುವಂಥ ಸ್ಟೋರಿ ಅದು, ಪೋಸ್ಟ್ ಅದು. ಮತ್ತೊಂದು ಕಡೆ ಎಲ್ಲರೂ ರಮ್ಯಾ ಪರ ನಿಲ್ಲೋಣ ಅಂತ ನಟ ಪ್ರಥಮ್ ಟ್ವೀಟ್ ಮಾಡಿದ್ದಾರೆ. ಈಗಲೂ ನಾವು ರಮ್ಯಾ ಆತ್ಮಗೌರವದ ಪರ ನಿಲ್ಲದೆ ಹೋದ್ರೆ ನಾವೆಲ್ಲರೂ ಕಲಾವಿದರಾಗೋಕೆ ನಾಚಿಕೆ ಆಗಬೇಕು ಅಂತ ಪ್ರಥಮ್ ಬರ್ಕೊಂಡಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗವನ್ನ ಭಯದಿಂದ ಮುಕ್ತಿಗೊಳಿಸೋಣ. ಈಗ ನಾವು ಅವ್ರ ಪರವಾಗಿ ನಿಂತ್ಕೋಬೇಕು. ಇಷ್ಟಾದರೂ ಕೂಡ ಜಾಣ ಕ್ಯೂಡರಾಗಿರೋ ಪುಣ್ಯಾತ್ಮ ಕಲಾವಿದರಿಗೆ ದೇವರು 100 ಕಾಲ ಆಯುಸ್ ನೀಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅಂತ ಪೋಸ್ಟ್ ಹಾಕಿದ್ದಾರೆ, ಟ್ವೀಟ್ ಮಾಡಿದ್ದಾರೆ ನಟ ಪ್ರಥಮ್. ಮೋಹಕ ತಾರೆಯನ್ನ ಬೆಂಬಲಿಸಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಆ ಟ್ವೀಟ್ ಕೂಡ ತೋರಿಸ್ತಾ ಇದೀವಿ ನೋಡಿ. ಪ್ರಥಮ್ ಅವ್ರು ಹಾಕಿರುವಂಥ ಟ್ವೀಟ್ ಇದು. ಎಲ್ಲರೂ ನಟಿ ರಮ್ಯಾ ಪರ ನಿಲ್ಲೋಣ. ಈಗಲೂ ನಾವು ರಮ್ಯಾ ಅವರ ಪರ ನಿಲ್ಲಿಲ್ಲ ಅಂತ ಅಂದರೆ ನಾವು ಕಲಾವಿದರಾಗೋಕೆ ನಾಚಿಕೆ ಆಗಬೇಕು. ಕನ್ನಡ ಚಿತ್ರರಂಗವನ್ನು ಭಯದಿಂದ ಮುಕ್ತಗೊಳಿಸೋಣ. ಇಷ್ಟೆಲ್ಲ ಆದರೂ ಕೂಡ ಜಾಣ ಕ್ಯೂಡರಾಗಿರೋ ಪುಣ್ಯಾತ್ಮ ಕಲಾವಿದರಿಗೆ ದೇವರು 100 ಕಾಲ ಆಯುಸ್ಸು ನೀಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ.
ಆಮೇಲೆ ಪ್ರಥಮ್ ಅವ್ರ ಬಗ್ಗೆ ಹೇಳುವಂಥದ್ದೇ ಬೇಡ ಬಿಡಿ. ಪ್ರಥಮ್ ಅವರು ಒಂದು ರೀತಿ ಫಿಲ್ಟರ್ ಇಲ್ಲ. ಅವ್ರಿಗೆ ಏನು ಅನಿಸುತ್ತೆ, ಮೈಂಡಲ್ಲಿ ಏನಿರುತ್ತೆ ಅದು ಪಟ್ಟಂತ ಬಾಯಲ್ಲಿ ಬರುತ್ತೆ. ಹಿಂದೆ ಒಂದು ಮುಂದೆ ಒಂದು ಮಾತಾಡಲ್ಲ, ಆ ಥರದ ವ್ಯಕ್ತಿತ್ವ. ಅದು ಅನೇಕ ಬಾರಿ ಪ್ರೂವ್ ಕೂಡ ಆಗಿದೆ. ಅವ್ರಿಗೆ ಏನೇ ಅನಿಸ್ಲಿ, ಯಾರಿಗೆ ಏನೇ ಹೇಟ್ ಮಾಡಲಿ, ನಿಜ ಏನಿರುತ್ತೆ, ಅವ್ರ ಅನಿಸಿಕೆ ಅಭಿಪ್ರಾಯ ಏನಿರುತ್ತೆ ಅದನ್ನು ಮುಕ್ತವಾಗಿ ಹೇಳ್ಕೊತಾರೆ. ಆಮೇಲೆ ತೋರಿಕೆಯಾಗಿ ಮಾತಾಡಲ್ಲ. ಎಲ್ಲೂ ಕೂಡ ಸುಮ್ಮನೆ ಬಿಟ್ಟಿ ಬಿಲ್ಡಪ್ ಅಂತ ನಾವು ಪದ ಬಳಸ್ತೀವಲ್ಲ, ಆ ಥರ ಬಿಟ್ಟಿ ಬಿಲ್ಡಪ್ಗಳೆಲ್ಲ ಕೊಡಲ್ಲ. ಅದು ಯಾವುದೇ ವಿಚಾರ ಆಗಿರಲಿ, ಅದು ಎಂಥ ಕಾಂಟ್ರವರ್ಸಿ ವಿಚಾರ ಆಗಿದ್ರೂ ಕೂಡ ಮುಕ್ತವಾಗಿ ಮಾತಾಡ್ತಾರೆ. ಅದು ಪ್ರಥಮ್ ಅವರ ವ್ಯಕ್ತಿತ್ವ. ಸೊ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಕೂಡ ಮಾಡಿದ್ದಾರೆ ಪ್ರಥಮ್ ಅವರು. ರಮ್ಯಾ ಪರವಾಗಿ ನಾವೆಲ್ಲರೂ ಈಗ ನಿಲ್ಲಬೇಕು. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ನಾವು ಅವರ ಪರವಾಗಿ ನಾವು ನಿಲ್ಲಿಲ್ಲ ಅಂತಂದರೆ ನಾವೆಲ್ಲ ನಿಜಕ್ಕೂ ಕಲಾವಿದರಾಗಿರೋದಕ್ಕೆ ನಾಚಿಕೆ ಆಗಬೇಕು ಅಂತೇಳಿ ಪೋಸ್ಟ್ ಹಾಕಿದ್ದಾರೆ. ಒಂದು ಕಡೆ ರಮ್ಯಾ, ದರ್ಶನ್ ಅಭಿಮಾನಿಗಳು, ಅದರ ಜೊತೆಗೆ ರಕ್ಷಿತಾ ಅವ್ರ ಎಂಟ್ರಿ ಆಗಿದೆ. ಆಮೇಲೆ ವಿಜಯಲಕ್ಷ್ಮಿ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಪೋಸ್ಟನ್ನು ಹಾಕಿದ್ದಾರೆ. ಮೋಹಕ ತಾರೆ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ಜಟಾಪಟಿ ಮುಂದುವರೆದಿದೆ. ಬಾಸ್ ಬಾಸ್ ಅಂತ ಬಾಲ ಬಿಚ್ಚಿದವರಿಗೆ ಬಿಗ್ ಶಾಕ್ ಕಾದಿದೆಯಾ? ರೇಣುಕಾ ಸ್ವಾಮಿ ರೀತಿಯೇ ಆದ್ರ ನಟ ದರ್ಶನ್ ಫ್ಯಾನ್ಸ್ ಅನ್ನುವಂಥ ಪ್ರಶ್ನೆ ಚರ್ಚೆ ಆಗ್ತಾ ಇದೆ. ದರ್ಶನ್ ಫ್ಯಾನ್ಸ್ ಅಂತ ನಾಲಿಗೆ ಹರಿಬಿಟ್ಟ ದುಷ್ಟರು. ಆರೋಪಿ ಪರವಾಗಿ ವಹಿಸ್ಕೊಂಡು ಅಶ್ಲೀಲವಾದಂಥ ಪದಗಳನ್ನು ಬಳಸ್ಕೊಂಡು ಕೆಟ್ಟದಾಗಿ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ, ಟ್ರೋಲ್ ಮಾಡ್ತಾ ಇದ್ದಾರೆ. ನೋಡಿ, ಯಾಕೆ ಅಂತಂದರೆ ಈಗ ಇನ್ನೊಂದು ವಿಚಾರ ಹೇಳ್ತಿದ್ದೆ. ಈಗ ದರ್ಶನ್ ಅವರು ಒಳ್ಳೆ ಆ್ಯಕ್ಟರು, ಆಮೇಲೆ ಅವರಿಗೆ ಫ್ಯಾನ್ ಫಾಲೋಯಿಂಗ್ ಇದೆ, ಸಿನಿಮಾದಲ್ಲಿ ಚೆನ್ನಾಗಿ ಡೈಲಾಗ್ ಹೇಳ್ತಾರೆ, ಫೈಟಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಓಕೆ. ಇನ್ಫ್ಯಾಕ್ಟ್ ಅವರ ವೈಯಕ್ತಿಕ ಜೀವನದಲ್ಲೂ ಕೂಡ ಇನ್ನೊಬ್ಬರಿಗೆ ಮಾದರಿ ಅನ್ನುವಂಥ ರೀತಿಯಲ್ಲೇ ಬದುಕಿದ್ದಾರೆ. ಅಂದರೆ ಅವರ ವ್ಯಕ್ತಿತ್ವ ಆ ಥರ ಇದೆ, ಅದೆಲ್ಲ ಸೈಡಿಗಿಡೋಣ. ಆದರೆ ಫ್ಯಾನ್ಸು, ಆ ಫ್ಯಾನ್ ಫಾಲೋಯಿಂಗ್ ಏನಿದೆ, ಅವರು ಇವರ ಹೆಸರನ್ನು ಹಾಳು ಮಾಡುವಂಥದ್ದು ಅಥವಾ ಅವರ ಹೆಸರಿಗೆ ಕಳಂಕ ತರುವಂಥ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ? ದರ್ಶನ್ ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ದರ್ಶನ್ ಅವರೆಲ್ಲೋ ಸಿನಿಮಾದ ಶೂಟಿಂಗಲ್ಲಿ ಬ್ಯುಸಿ ಇರ್ತಾರೆ, ಅವ್ರ ವೈಯಕ್ತಿಕ ಜೀವನದಲ್ಲಿ ಅವ್ರು ಬ್ಯುಸಿ ಇರ್ತಾರೆ, ಹೋಗ್ತಾರೆ ಬರ್ತಾರೆ, ಫ್ಯಾನ್ಸ್ಗಳನ್ನ ಮಾತಾಡಿಸ್ತಾರೆ. ಆಮೇಲೆ ಫ್ಯಾನ್ಸ್ಗಳಿಗೆ ಏನು ಸ್ಥಾನಮಾನ ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ಯಾವತ್ತೂ ಕೂಡ ಅದನ್ನೆಲ್ಲೂ ಕೂಡ ತೋರಿಸ್ಕೊಂಡಿಲ್ಲ. ಬಟ್ ಆದರೆ ಅವರ ಹೆಸರನ್ನು ಮುಂದಿಟ್ಕೊಂಡು ಡಿ ಬಾಸ್ ಅಭಿಮಾನಿಗಳು, ನಾವು ಡಿ ಬಾಸ್ ಅಭಿಮಾನಿಗಳು ಅಂತ ನೀವು ಆಡಿದ್ದೇ ಆಟ ಆಯಿತು. ಏನು ಬೇಕಾದರೂ ಕಮೆಂಟ್ಗಳು ಹಾಕ್ಬೋದು. ಯಾಕೆ ಈ ಥರ ಆಗ್ತಾ ಇದೆ? ಮತ್ತೊಂದು ಕಡೆ ನಾನು ಯಾವನಿಗೂ ಹೆದರೋದಿಲ್ಲ ಅಂತ ಗುಡುಗಿದ್ದಾರೆ ಮೋಹಕ ತಾರೆ. ಡಿ ಫ್ಯಾನ್ಸ್ ಅಶ್ಲೀಲ ಮೆಸೇಜ್ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ರಮ್ಯಾ. ಅಭಿಮಾನದ ಹೆಸರಲ್ಲಿ ಅತಿರೇಕದ ವರ್ತನೆಗೆ ಸಿಟ್ಟಾಗಿದ್ದಾರೆ ನಟಿ. ಈ ಕಂಪ್ಲೇಂಟ್ ಕೊಡೋದಕ್ಕೆ ಡಿಸೈಡ್ ಮಾಡಿದ್ದಾರೆ ರಮ್ಯಾ ಅವರು ಅಂತ ಗೊತ್ತಾಗ್ತಾ ಇದೆ. ಒಂದು ಇತಿಮಿತಿ ಇರಬೇಕಲ್ವಾ? ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರು ನೀಡೋದಕ್ಕೆ ತೀರ್ಮಾನಿಸಿದ್ದಾರೆ. ಮಹಿಳಾ ಆಯೋಗದ ಕದ ತಟ್ಟಲು ಮುಂದಾಗಿದ್ದಾರೆ ರಮ್ಯಾ ಅಂತ ಗೊತ್ತಾಗ್ತಾ ಇದೆ. ಇವತ್ತು ಅಥವಾ ನಾಳೆ ಬಹುಶಃ ಕಂಪ್ಲೇಂಟ್ ಕೊಡುವಂತ ಸಾಧ್ಯತೆ ಇದೆ. ಯಾವನಿಗೂ ನಾನು ಹೆದರೋದಿಲ್ಲ. ಯಾಕೆ ಈ ವಿಚಾರ ಚರ್ಚೆ ಆಗ್ತಾ ಇದೆ ಅಂತಂದ್ರೆ, ಏನು ವ್ಯತ್ಯಾಸ? ರೇಣುಕಾ ಸ್ವಾಮಿಗೂ ಈ ಥರ ಮೆಸೇಜ್ಗಳು ಹಾಕ್ತಾರೋ ಅಂತ ನಿಮ್ಮ ಮೈಂಡ್ ಸೆಟ್ಟು, ಅವ್ರ ಮೈಂಡ್ ಸೆಟ್ ಎಲ್ಲ ಒಂದೇ. ಆಮೇಲೆ ಇಂಥ ಸೆನ್ಸಿಟಿವ್ ವಿಚಾರ ಇದು. ಆಮೇಲೆ ಆಗಲೇ ಹೇಳ್ತಾ ಇದ್ನಲ್ಲ, ಈಗ ದರ್ಶನ್ ಅವರು ಒಳ್ಳೆ ಹೆಸರು ಮಾಡಿದ್ದಾರೆ, ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ, ಅಭಿಮಾನಿಗಳನ್ನು ಸಂಪಾದನೆ ಮಾಡ್ಕೊಂಡಿದ್ದಾರೆ, ಹೃದಯದಲ್ಲಿ ಸ್ಥಾನ ಗೆದ್ದಿದ್ದಾರೆ, ಎಲ್ಲ ಓಕೆ. ಆದರೆ ಅವರ ಹೆಸರಿಗೆ ಕಳಂಕ ಬರುವಂಥ ನಿಟ್ಟಿನಲ್ಲಿ ನೀವು ಯಾಕೆ ಕಮೆಂಟ್ಗಳು ಹಾಕಬೇಕು? ಡಿ ಬಾಸ್ ಅವ್ರ ಫ್ಯಾನ್ಸು ನಾವು. ಹಂಗಂದ್ಬಿಟ್ಟು ನೀವು ಆಡಿದ್ದೇ ಆಟ, ನೀವು ಏನು ಹೇಳಿದ್ರೂ ನಡೆಯುತ್ತೆ. ಆಮೇಲೆ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲಿ ಅದೇ ಥರದ ಹುಚ್ಚಾಟಗಳನ್ನು ಅಭಿಮಾನಿಗಳು ಮೆರಿತಾ ಇದ್ರು. ಅವರಿಗೆಲ್ಲ ತಕ್ಕ ಶಾಸ್ತಿ ಆಗಿದೆ. ಈಗಲೂ ಕೂಡ ಕಂಪ್ಲೇಂಟ್ ಕೊಡೋದಕ್ಕೆ ಬಹುಶಃ ಇವತ್ತು ಅಥವಾ ನಾಳೆ ಕಂಪ್ಲೇಂಟ್ ಕೊಡ್ತಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಇವಾಗ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನನ್ನ ಕೊಲಿ ಕೀರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೀರ್ತಿ, ಒಂದು ಕಡೆ ರಮ್ಯಾ ಮತ್ತು ದರ್ಶನ್ ಅಭಿಮಾನಿಗಳ ನಡುವೆ ನಡೀತಾ ಇದ್ದಂತಹ ಇನ್ಸ್ಟಾ ವಾರ್ಗೆ ವಿಜಯಲಕ್ಷ್ಮಿ ಅವ್ರ ಎಂಟ್ರಿ ಆಗಿದೆ, ರಕ್ಷಿತಾ ಅವ್ರ ಎಂಟ್ರಿ ಆಗಿದೆ. ಅದರ ಜೊತೆಗೆ ಈಗ ರಮ್ಯಾ ಪರವಾಗಿ ಪ್ರಥಮ್ ಕೂಡ ಪೋಸ್ಟನ್ನು ಹಾಕಿದ್ದಾರೆ. ಸೊ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಇದು? ಏನು ಕತೆ? ನಾಳೆ ಕಂಪ್ಲೇಂಟ್ ಏನೋ ಕೊಡ್ತಾರೆ ಅಂತ ಗೊತ್ತಾಗ್ತಾ ಇದೆ. ಎಸ್ ಪ್ರಭು, ಒಂದು ಕಡೆ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾರ್ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಒಂದು ರೀತಿಯ ಸೆಲೆಬ್ರಿಟಿಗಳು ವಾರ್ಗಳೇ ನಡೀತಾ ಇದೆ ಅಂತಾನೆ ಹೇಳ್ಬೋದು ಇನ್ಸ್ಟಾದಲ್ಲಿ. ಯಾಕಂದ್ರೆ ರಮ್ಯಾ ಒಂದು ಪೋಸ್ಟ್ ಮಾಡಿದಕ್ಕೆ ದರ್ಶನ್ ಫ್ಯಾನ್ಸ್ ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡಿದ್ದು,
ಅದಾದ ಬೆನ್ನಲ್ಲೇ ರಮ್ಯಾ ಅವರು ಆ ಒಂದು ಅಸಭ್ಯ ಮೆಸೇಜ್ಗಳನ್ನ ಪೋಸ್ಟ್ ಅಲ್ಲಿ ಹಾಕಿದ್ದಾರೆ. ಅದಾದ ನಂತರ ಒಂದಷ್ಟು ಸೆಲೆಬ್ರಿಟಿಗಳ ವಾರ್ ಕೂಡ ನಡೆದಿರುವಂತದ್ದು. ಯಾಕಂದ್ರೆ ರಮ್ಯಾ ಪರ ಪ್ರಥಮ್ ಅವ್ರು ಕೂಡ ಇವಾಗ ಬ್ಯಾಟ್ ಬೀಸಿರುವಂತದ್ದು. ಏನಂದ್ರೆ ನಾನು ರಮ್ಯಾ ಪರ ನಿಲ್ತೀನಿ, ಈ ತರ ಮೆಸೇಜ್ ಮಾಡೋದು ಸರಿಯಲ್ಲ. ಜೊತೆಗೆ ನಟಿ ರಕ್ಷಿತಾ ಪ್ರೇಮ್ ಅವರು ಕೂಡ ಒಂದು ಪೋಸ್ಟ್ ಅನ್ನ ಕೂಡ ಹಾಕಿರುವಂತದ್ದು. ಇದರ ಬೆನ್ನಲ್ಲೇ ಈಗ ವಿಜಯಲಕ್ಷ್ಮಿ ಅವರು ಕೂಡ ಒಂದು ಪೋಸ್ಟ್ ಅನ್ನ ಹಾಕಿ ಅವರಿಗೊಂದು ಕೌಂಟರ್ ರೀತಿಯಲ್ಲೇ ಕೊಟ್ಟಿರುವಂತದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಕೀರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಆಮೇಲೆ ಪ್ರಥಮ್ ಅವರು ಮಾಡಿರುವಂಥ ಪೋಸ್ಟನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಅವರು ಈಗ ರಮ್ಯಾ ಅವರ ಪರವಾಗಿ ನಾವು ನಿಲ್ತೀವಿ, ನಾವೆಲ್ಲರೂ ನಿಲ್ಲಬೇಕು. ಆಮೇಲೆ ಈಗಲೂ ಇಷ್ಟೆಲ್ಲ ಆಗ್ತಾಯಿದ್ರು ಕೂಡ ಅವರ ಆತ್ಮಗೌರವವನ್ನು ಅವ್ರ ಪರವಾಗಿ ನಾವು ನಿಲ್ಲಿಲ್ಲ ಅಂತಂದರೆ ನಾವೆಲ್ಲ ಕಲಾವಿದರಾಗಿರೋದಕ್ಕೇ ವೇಸ್ಟು, ನಾಲಾಯಕ್ ಅನ್ನುವಂಥ ನಿಟ್ಟಿನಲ್ಲಿ ಅವರು ಪೋಸ್ಟ್ ಹಾಕಿದ್ದಾರೆ. ಆಮೇಲೆ ಪ್ರಥಮ್ ಅವ್ರ ವಿಚಾರ ನಾನು ಹೇಳ್ತಾ ಇದ್ದೆ. ಪ್ರಥಮ್ ಅವರು ಹೋದಲ್ಲಿ ಬಂದಲ್ಲಿ ಯಾವುದೇ ವಿಚಾರ ಇರಲಿ, ಏನೇ ಕಾಂಟ್ರವರ್ಸಿ ಇರಲಿ, ಅವ್ರಿಗೆ ಅನಿಸಿದ್ದು ಏಕ್ಮಾರ್ ದೋ ತುಕಡ ಅಂತಾರಲ್ಲ, ಆ ಥರ ಅವ್ರಿಗೆ ನೇರ ವ್ಯಕ್ತಿ. ಯಾವುದು ಹಿಂದೆ ಒಂದು ಮುಂದೆ ಒಂದು ಮಾತಾಡಲ್ಲ. ಆ ಮನುಷ್ಯ ಹೇಗೆ ಅಂತ ಅಂದರೆ ಈ ಥರದ್ದು ಹಿಂಗೆ ಅನಿಸ್ತಾ ಇದೆ ಅಂತಂದರೆ ಹಾಗೆ ನೀವು ಯಾರಾದರೂ ಟ್ರೋಲ್ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳಲ್ಲ. ಆ ಥರದ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಪ್ರಥಮ್ ಅವರು. ಈಗ ಅಲ್ಲಿ ಇಂಡೈರೆಕ್ಟಾಗಿ ದರ್ಶನ್ ಅವರ ಪತ್ನಿ ಕೂಡ ಇದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ರಕ್ಷಿತಾ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಪೋಸ್ಟ್ ಹಾಕಿದ್ದಾರೆ. ಈಗ ನಿನ್ನೆ ಮೊನ್ನೆಯಿಂದ ನಿರಂತರವಾಗಿ ಪೋಸ್ಟ್ಗಳನ್ನು ಹಾಕ್ತಾನೇ ಇದ್ದಾರೆ ರಮ್ಯಾ ಅವರು. ಈಗ ಕಂಪ್ಲೇಂಟ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ, ಮಹಿಳಾ ಆಯೋಗದ ಕದ ತಟ್ಟೋದಕ್ಕೆ ರೆಡಿಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಆಮೇಲೆ ಪ್ರಥಮ್ ಅವರು ಈ ವಿಚಾರವಾಗಿ ಅಂದರೆ ಅವರು ಕೂಡ ಈ ಥರದ ಅನೇಕ ವಿಚಾರಗಳ ಬಗ್ಗೆ ಕಾಂಟ್ರವರ್ಸಿ ಆಗಿತ್ತು. ಬಟ್ ಅದನ್ನೆಲ್ಲ ಹೊರತುಪಡಿಸಿದ್ರೆ ಈಗ ರಮ್ಯಾ ಅವ್ರು ಹಾಕಿರುವಂಥ ಪೋಸ್ಟ್ ಏನಿದೆ ಅದು ಕೂಡ ತೋರಿಸ್ತಾ ಇದ್ದೀವಿ ನೋಡಿ. ಒಂದು ಕಡೆ ರಮ್ಯಾ ಅವರ ಪೋಸ್ಟ್ಗಳು, ಅವ್ರು ಹಾಕಿರುವಂಥ ಸ್ಟೋರಿಗಳು, ಆಮೇಲೆ ರಕ್ಷಿತಾ ಅವ್ರು ಹಾಕಿರೋದು, ಅದರ ಜೊತೆಗೆ ವಿಜಯಲಕ್ಷ್ಮಿ ಅವರು ಹಾಕಿರೋದು, ಆಮೇಲೆ ಪ್ರಥಮ್ ಹಾಕಿರೋದು ಎಲ್ಲ ಕೂಡ ನೋಡ್ತಾ ಇದ್ದೀವಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಮ್ಯಾ ದೂರು ನೀಡಿದ ಬಳಿಕ ಪೊಲೀಸರು ಕ್ರಮ ಕೈಗೊಳ್ಳುತ್ತಾರೆ. ಫಸ್ಟ್ ಅವರು ಕಂಪ್ಲೇಂಟ್ ಫೈಲ್ ಮಾಡಬೇಕು. ಕೆಲವು ಘಟನೆಗಳಲ್ಲಿ ಸುಮೋಟೋ ಕೇಸನ್ನು ದಾಖಲಿಸಿಕೊಳ್ತಾರೆ. ಸುಮೋಟೋ ಕೇಸ್ ದಾಖಲಿಸಲು ಅವಕಾಶ ಇದ್ರೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಮೊದಲು ನಟಿ ರಮ್ಯಾ ಅವರು ದೂರು ಕೊಡಲಿ, ಆ ಬಳಿಕ ಏನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ತೀವಿ. ಸರ್ಕಾರ ನಿರ್ದೇಶನ ಹಾಗೂ ಯಾವುದೇ ಆದೇಶವನ್ನು ಕೊಡಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊದಲು ಅವ್ರು ಕಂಪ್ಲೇಂಟ್ ಫೈಲ್ ಮಾಡಬೇಕು, ಅದಾದ್ಮೇಲೆ ಏನು ಕ್ರಮ ಇರುತ್ತೋ ಕಾನೂನು ಕ್ರಮ ಅದನ್ನು ಜರುಗಿಸ್ತೀವಿ. ಈಗ ಸರ್ಕಾರನೇ ಅದಕ್ಕೆ ಸಂಬಂಧಪಟ್ಟಂತ ಆದೇಶ ಕೊಡೋದು ಆ ಥರದ್ದು ಯಾವುದೂ ಆಗಲ್ಲ. ಕೆಲವೊಂದು ಕೇಸ್ಗಳಲ್ಲಿ ಸುಮೋಟೋ ಕೇಸನ್ನು ದಾಖಲಿಸಿಕೊಳ್ಳಲಾಗುತ್ತೆ. ಬಟ್ ಈ ನೋಡೋಣ, ಅವ್ರು ಕಂಪ್ಲೇಂಟ್ ಕೊಡಲಿ ಫಸ್ಟು. ಅವ್ರು ಕಂಪ್ಲೇಂಟ್ ಕೊಟ್ಟ ಬಳಿಕ ನಾವು ಏನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ತೀವಿ ಅನ್ನುವಂತಹ ಹೇಳಿಕೆಯನ್ನು ಗೃಹ ಸಚಿವರು ಬೆಂಗಳೂರಲ್ಲಿ ಕೊಟ್ಟಿದ್ದಾರೆ. ಅವನ್ನೆಲ್ಲ ಕೂಡ ಐದರ್ ಬ್ಲಾಕ್ ಮಾಡ್ತಾರೆ, ಇಲ್ಲ ಅವ್ರು ಕಂಪ್ಲೇಂಟ್ ಯಾರಾದ್ರೂ ಕೊಟ್ರೆ ಅದನ್ನ ಕಂಪ್ಲೇಂಟ್ ತಗೊಂಡು ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ಇದನ್ನ ದಿನನಿತ್ಯನೂ ಕೂಡ 24/7 ಮಾಡೋದಕ್ಕೆ ಈ ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸ್ ಮಾಡ್ಕೊಂಡಿದ್ದಾರೆ. ಪ್ರತಿ ಡಿಸ್ಟ್ರಿಕ್ನಲ್ಲೂ ಮಾಡಿದ್ದಾರೆ, ಅವರು ಕಮಿಷನರೇಟ್ ಅಲ್ಲೂ ಕೂಡ ಮಾಡಿದ್ದಾರೆ. ಕೊಡ್ಲಿ, ಕೊಟ್ಟ ಮೇಲೆ ಅದಕ್ಕೆ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ ಪೊಲೀಸರು. ಸೋಷಿಯಲ್ ಮೀಡಿಯಾದಲ್ಲಿ ಈಗೆಲ್ಲ ನಾವು ಮಾನಿಟರ್ ಮಾಡ್ತಾ ಇದ್ದಾರೆ. ಸೈಬರ್ ಇದರಲ್ಲಿ ನಮ್ಮಲ್ಲಿ ಪ್ರತಿ ದಿವಸನೂ ಮಾನಿಟರ್ ಮಾಡ್ತಾರೆ. ಯಾವುದು ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳಿರುತ್ತೆ ಅವನ್ನೆಲ್ಲ ಕೂಡ ಐದರ್ ಬ್ಲಾಕ್ ಮಾಡ್ತಾರೆ, ಇಲ್ಲ ಅವ್ರು ಕಂಪ್ಲೇಂಟ್ ಯಾರಾದ್ರೂ ಕೊಟ್ರೆ ಅದನ್ನ ಕಂಪ್ಲೇಂಟ್ ತಗೊಂಡು ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ಇದನ್ನ ದಿನನಿತ್ಯನೂ ಕೂಡ 24/7 ಮಾಡೋದಕ್ಕೆ ಈ ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸ್ ಮಾಡ್ಕೊಂಡಿದ್ದಾರೆ. ಪ್ರತಿ ಡಿಸ್ಟ್ರಿಕ್ನಲ್ಲೂ ಮಾಡಿದ್ದಾರೆ, ಅವರು ಕಮಿಷನರೇಟ್ ಅಲ್ಲೂ ಕೂಡ ಮಾಡಿದ್ದಾರೆ. ಕೊಡ್ಲಿ, ಕೊಟ್ಟ ಮೇಲೆ ಅದಕ್ಕೆ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ ಪೊಲೀಸರು.